ಅವನಿರುವ ಧ್ಯಾನದಲ್ಲಿ, ಆತ್ಮ ಸಾಮ್ರಾಜ್ಯದಲ್ಲಿ. ನಾನಿರುವೆ ಉದ್ಯಾನದಲ್ಲಿ, ದೇಹ ದುರ್ವ್ಯಾರ್ಜದಲ್ಲಿ. ನಾವಿಬ್ಬರು ಜೀವದ್ರವ್ಯವಿದ್ದರೂ ಏಕಿ ದ್ವಂದ್ವ. ನಮ್ಮಿಬ್ಬರ ನಡುವೆ ನಡೆಸಿದೆ ಮೋಹ ವ್ಯಂಗ್ಯ. ಅವನಿರುವ ಧ್ಯಾನದಲ್ಲಿ ಅಂತಂದರೆ ಆತ್ಮಧ್ಯಾನಕ್ಕೆ ಪ್ರಾಪ್ತವಾದ ರತ್ನತ್ರಯಧಾರಿ ಶ್ರೇಷ್ಠ ಗುರುಗಳು. ಆದರೆ ನಾನು ಮಾತ್ರ ದೇಹ ಎಂಬ ಉದ್ಯಾನದಲ್ಲಿ ಅದರ ಬೇಕು ಬೇಡಗಳನ್ನು ಪೂರೈಸುವುದರಲ್ಲಿಯೇ ಕಾಲ ಕಳೆಯುತ್ತಾ ಬಂದಿದ್ದೇನೆ. ಹೌದು, ನಾನು ಮತ್ತು ನನ್ನ ಗುರು ನಾವಿಬ್ಬರೂ ಜೀವದ್ರವ್ಯ ಇದ್ದೇವೆ. ಸತ್ಯ ಇದೆ, ನಮ್ಮಿಬ್ಬರಲ್ಲೂ ಕೇವಲ ಜ್ಞಾನ, ಅನಂತ ಸುಖ, ಶಕ್ತಿ ಇದೆ. ಆದರೆ ನಮ್ಮಿಬ್ಬರಲ್ಲಿ ಏಕೆ ಈ ರೀತಿ ಭೇದಗಳು ಆದವು? ಉತ್ತರ ಹುಡುಕಿದರೆ ಸಿಗುವುದೇನೆಂದರೆ, ನನ್ನ ಮೋಹನೀಯ ಕರ್ಮದ ಉದಯವು ಅತಿ ತೀವ್ರ ಇದೆ, ಅವರದ್ದು ಅತಿ ಕಡಿಮೆ ಇದೆ. ಅಕಸ್ಮಾತ್ ನಾನೇನಾದರೂ ಅವರನ್ನು ಈಗಿನಿಂದಲೇ ಭಕ್ತಿಯಿಂದ ಅನುಕರಿಸಿದರೆ ಮುಂದೊಂದು ದಿನ ನಾನು ಕೂಡ ಅವರ ಹಾಗೆಯೇ ಆಗಬಹುದು.